ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿ.ಟಿ. ರವಿ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಬಣ ರಾಜಕೀಯ, ಸಿ.ಟಿ. ರವಿ ಅವರ ಉಡಾಫೆ ಉತ್ತರ. ವಿಜಯೇಂದ್ರ ದೆಹಲಿ ಭೇಟಿ, ರೆಬಲ್ಸ್ ಹೋರಾಟದ ಬಗ್ಗೆ ಸಿ.ಟಿ. ರವಿ ಉಡಾಫೆಯಿಂದ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉದ್ಧಟ ಉತ್ತರ. ಪಕ್ಷದಲ್ಲಿ ಭಿನ್ನಮತ ಇಲ್ಲ, ಸ್ವಲ್ಪ ಜಾಸ್ತಿ ಮಾತನಾಡ್ತಾರಷ್ಟೇ ಅಂತ. ಅವ್ರಿಗೂ ಇದೆಲ್ಲವನ್ನು ನೋಡಿ 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 ಉತ್ತರ ಕೊಟ್ಟು ಸಾಕಾಗಿರಬೇಕು. ಹಾಗಾಗಿ ಈಗ ಈ ಥರ ಮಾತಾಡಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಚರ್ಚೆ ಜೋರಾಗ್ತಾ ಇದೆ. ಅದರ ನಡುವೆ ಬಿಜೆಪಿಯಲ್ಲಿಯ ಭಿನ್ನಮತ ಶಮನಗೊಳ್ಳುವಂತೆ ಕಾಣ್ತಾ ಇಲ್ಲ. ಯಾಕಂದರೆ ನಿನ್ನೆ ರಾಜ್ಯಾಧ್ಯಕ್ಷರು ದಿಢೀರ್ ಡೆಲ್ಲಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಸಿ.ಟಿ. ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ರಾಜ್ಯಾಧ್ಯಕ್ಷರು ದಿಢೀರ್ ದೆಹಲಿ ಪ್ರಯಾಣದಿಂದ ಅಲ್ಲ, ನಿಮ್ಮ ಪ್ರಶ್ನೆ ಸೂಕ್ತವಾದದ್ದಲ್ಲ. ಅವರು ಡೆಲ್ಲಿಗೆ ಸಂಘಟನಾತ್ಮಕ ವಿಚಾರಕ್ಕೂ ಹೋಗಿರ್ಬೋದು, ವೈಯಕ್ತಿಕ ವಿಚಾರಕ್ಕೂ ಹೋಗಿರ್ಬೋದು. ನೀವು ಭಿನ್ನಮತ ಅಂತ ಯಾಕೆ ಭಾವಿಸ್ತೀರಿ? ಹಾಗೇನಿಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮೊದಲು ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟು ಆ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಿರೋ ಪಾರ್ಟಿ. ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಮ್ಮ ಭಿನ್ನಮತವೂ ಕೂಡ ಆ ವಿಷಯಗಳಲ್ಲಿ ಕೆಲಸ ಮಾಡೋದಿಲ್ಲ. ನಾವೆಲ್ಲರೂ ಒಂದಾಗೇ ನಿಂತಿದ್ದೇವೆ. ಹಾಗೇ ಅತಿಯಾದ ಇಂಟರ್ನಲ್ ಡೆಮಾಕ್ರಸಿ ಇರೋ ಪಾರ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋ ಸ್ವಭಾವ ಇರುತ್ತೆ. ಹಾಗಂತ ಅದನ್ನು ಭಿನ್ನಮತ ಚಟುವಟಿಕೆ ಅಂತ ಭಾವಿಸಬೇಕಾಗಿಲ್ಲ. ಡಿನ್ನರ್ ಪಾರ್ಟಿಗೆ ಯತ್ನಾಳ್ ಅವರು ಹೋಗಿಲ್ಲ, ನೇರವಾಗಿ ವಿಜಯೇಂದ್ರ ಅವರು ಯಡಿಯೂರಪ್ಪ ಮೇಲೆ ಆರೋಪ ಮಾಡ್ತಾರೆ. ನಾವು ಹೋಗೋದಿಲ್ಲ ಅಂತಾರೆ. ಅವ್ರು ರಾಜ್ಯಾಧ್ಯಕ್ಷರು ಆಗೋಕ್ಕಿಲ್ಲ, ಒಂದು ಪಕ್ಷದ ನಾಯಕ ಅಂತ, ಒಂದು ಗುಂಪಿನ ನಾಯಕ ಅಂತ ಹೇಳ್ತಾರೆ. ಇದು ಭಿನ್ನಮತ ಅಲ್ವಾ ಸರ್? ನಾನು ಹೋಗೋದಿಲ್ಲ ಅಂತೇನು ಹೇಳಲಿಲ್ಲ. ನೀವು ನಿಮ್ಮದನ್ನು ಸೇರಿಸ್ತಾ ಇದ್ದೀರಿ. ಅವರೇನು ಹೇಳಿದರು ಅಂದರೆ, ಕರೆದಿದ್ದಾರೆ, ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಷಯ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ನಾನು ಅವ್ರ ಹೇಳಿಕೆಯನ್ನು ಗಮನಿಸಿದೆ. ಎಲ್ಲೋ ನಾನು ಹೋಗೋದಿಲ್ಲ ಅಂತ ಅವ್ರು ಹೇಳಿಲ್ಲ. ನೇರವಾಗಿ ಹೇಳಿದ್ದಾರೆ. ನೀವೇನಂದರೆ ನೀವು ಹೋಗೋದಿಲ್ಲ ಅಂತ ಹೇಳಿಲ್ಲ. ನೀವು ಸೇರಿಸೋ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ಸೇರಿಸ್ತಾ ಇಲ್ಲ ಸರ್. ನಿನ್ನೆ ಹೇಳಿಕೆ ಓಕೆ ಸರ್. ತಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆಯಾ? ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದೆಯಾ? ಮರುಪ್ರಶ್ನೆ, ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದೆಯಾ? ಅಲ್ಲ, ನಮ್ಮ ಮನೇಲಿ ಎಲ್ಲ ಸರಿ ಇದೆ ಸರ್. ಬಹಿರಂಗವಾಗಿ ಎಲ್ಲಿ ಹೇಳಿ ಕೇಳಲ್ಲ. ನಮ್ಮ ನಾಯಕ ಯಾರಂದ್ರೆ ನಮ್ಮ ತಂದೆಯವರು ಮಾತು ಎಲ್ಲರೂ ಕೇಳ್ತಾರೆ. ನಿಮ್ಮ ಪಕ್ಷದಲ್ಲಿ ಕೇಳ್ತಾರೆ ಸರ್? ನಮ್ಮ ನಾಯಕರು ನರೇಂದ್ರ ಮೋದಿಯವರು, ನಮ್ಮ ನಾಯಕರು ಜೆ.ಪಿ. ನಡ್ಡಾ ಅವರು. ನಮ್ಮ ನಾಯಕರ ಮಾತನ್ನು ಯಾವತ್ತೂ ನಾವು ಮೀರೋದಿಲ್ಲ. ಇದು ಒಂದು ಸಿ.ಟಿ. ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ. ಆಗಲೇ ಹೇಳ್ದಂಗೆ ಕರೆಕ್ಟ್ ಅದು. ಸಿ.ಟಿ. ರವಿ ಅವರಿಗೆ ಉತ್ತರ ಕೊಟ್ಟು ಸಾಕಾಗಿದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು. ಯಾಕೆಂದರೆ ಇವರು ತೇಪೆ ಹಚ್ಚ ಕೆಲಸ ಮಾಡಬೇಕಲ್ಲ. ಆ ಕಡೆ ಯತ್ನಾಳ್ ಪರನೂ ವಿರುದ್ಧನೂ ಮಾತಾಡೋಂಗಿಲ್ಲ, ಈ ಕಡೆ ವಿಜೇಂದ್ರ ವಿರುದ್ಧನೂ ಮಾತಾಡೋಂಗಿಲ್ಲ, ಆಕ್ರೋಶ ವ್ಯಕ್ತಪಡಿಸೋಂಗಿಲ್ಲ. ಯಾಕೆಂದರೆ ಎಲ್ಲರೂ ಯತ್ನಾಳ್ ಥರ ಇರಲ್ಲ ಬಿ ಜೆ ಪಿನಲ್ಲಿ. ಹಾಗಾಗಿ ಇವರೆಲ್ಲ ಒಂದು ರೀತಿ ತಟಸ್ಥ ಬಣದವರು. ಯಾರ ಪರ ಮಾತಾಡಬೇಕು, ಯಾರ ಪರ ಬಿಡಬೇಕು, ಅಂಥ ಸಂದರ್ಭದಲ್ಲಿ ಇಂಥ ಉದ್ಧಟತನದ ಹೇಳಿಕೆಗಳು ಬರೋದು ಸಹಜ. ಸೊ ಈಗ ಈ ರೀತಿಯಾಗಿ ಮಾತನಾಡಿದ್ರೆ ಸಿ.ಟಿ. ರವಿ ಅವರು ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾರೆ. ಹೌದು, ನಮ್ಮ ಮನೆಯಲ್ಲಿ ಸರಿ ಇದೆ. ನಮ್ಮ ರಿಪೋರ್ಟ್ರು ಕೊಟ್ಟ ಉತ್ತರನೂ ಸರಿ ಇದೆ. ನಮ್ಮಪ್ಪನೇ ನಮ್ಮ ಮನೆಯಲ್ಲಿ ಯಜಮಾನ, ಅವ್ರ ಮಾತನ್ನ ನಾವೆಲ್ಲ ಕೇಳ್ತೀವಿ. ನಿಮ್ಮ ಪಕ್ಷದಲ್ಲಿ ಕೇಳ್ತಾರಾ ಅಂತಂದರೆ ಇಲ್ಲ. ಅದಕ್ಕೆ ಉತ್ತರ ಕೊಡೋಕ್ಕೆ ಬರಲಿಲ್ಲ ಸಿ.ಟಿ. ರವಿ ಅವರಿಗೆ. ನರೇಂದ್ರ ಮೋದಿ ಅವರು ಎಲ್ಲ ವಿಚಾರಕ್ಕೂ ಬರ್ತಾರಾ? ಪಕ್ಷದ ಆಂತರಿಕ ವಿಚಾರಕ್ಕೆ, ಯತ್ನಾಳ್ ವಿಚಾರಕ್ಕೆ ಬರೋಕ್ಕಾಗತ್ತಾ? ವಿಜೇಂದ್ರ ವಿಚಾರಕ್ಕೆ ಪ್ರಧಾನಿಯೊಬ್ಬರು ಹಾಗೆ ಬರಲ್ಲ. ಯತ್ನಾಳ್ ಅವರು ನಡ್ಡಾ ಅವ್ರ ಮಾತನ್ನೂ ಕೇಳಲ್ಲ ಅಂತಾರವರು. ನಾವು ಯಾರ ಮಾತನ್ನೂ ಕೇಳಲ್ಲ ಅಂತಾರೆ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಹುಳುಕನ್ನು ನೀವು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ಮರುಪ್ರಶ್ನೆಯನ್ನು ಹಾಕ್ತೀರಾ. ನೀವು ಮರುಪ್ರಶ್ನೆ ಹಾಕೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಜವಾಬ್ದಾರಿ ಏನಂದರೆ ನಿಮ್ಮ ಪಕ್ಷದ ವಿಚಾರವಾಗಿ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅದನ್ನು ಬಿಟ್ಟು ಮರುಪ್ರಶ್ನೆಯನ್ನು ಹಾಕ್ತೀನಿ ಅಂತಂದರೆ ಪ್ರಶ್ನೆಗೆ ಉತ್ತರ ಅಲ್ಲ. ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಯಾಕೆ ಸಿ.ಟಿ. ರವಿ ಮುಂದೆ ಹೋಗಿ ನಾವು ಲೋಗೋವನ್ನು ಹಿಡಿತೀವಿ ಅಂತಂದರೆ, ಸಿ.ಟಿ. ರವಿಯವರು ಆರಂಭದಿಂದಲೂ ಪಕ್ಷದ ಸಿದ್ಧಾಂತವನ್ನು ಅರಿತು ಬೆಳೆದು ಬಂದಂತಹ ನಾಯಕ. ಆದರೆ ಆಗ್ತಾ ಇಲ್ಲ. ಅದು ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಇಲ್ಲ.